ಎಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ಭೂಗೋಳಶಾಸ್ತ್ರ ಅಧ್ಯಾಯ 5 ವಾಯುಗೋಳ ಅಥವಾ ವಾಯುಮಂಡಲ. ಇದರ ಒಂದು ಪೀಠಿಕೆ ಹೇಳುವಾಗ ಇದರ ಬಗ್ಗೆ ನಾವು ಪೀಠಿಕೆ ಏನಪ್ಪ ಅಂದರೆ, ಪ್ರಾಕೃತಿಕ ಭೂಗೋಳಶಾಸ್ತ್ರದ ಅಧ್ಯಯನ ಕ್ಷೇತ್ರದ ವಿಭಾಗಗಳಲ್ಲಿ ವಾಯುಮಂಡಲವು ಎರಡನೇ ಮುಖ್ಯ ಆಯಾಮವಾಗಿರುವುದು. ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಧ್ಯಯನ ಕ್ಷೇತ್ರದಲ್ಲಿಯೇ ಈ ಭೂಗೋಳಶಾಸ್ತ್ರದ ವಿಭಾಗಗಳಲ್ಲಿ ವಾಯುಮಂಡಲವು ಎರಡನೇ ಮುಖ್ಯ ಆಯಾಮವಾಗಿರುವುದು. ಮೇಲ್ಮೈ ಪ್ರಾಕೃತಿಕ ಲಕ್ಷಣಗಳು ಹಾಗೂ ಸ್ವಾಭಾವಿಕ ಪರಿಸರ ರೂಪಿಸುವುದರಲ್ಲಿ ಇದರ ಪ್ರಭಾವವು ಅಪರಿಮಿತವಾಗಿರುತ್ತದೆ. ಯಾಕಂದರೆ ಈ ಸ್ವಾಭಾವಿಕ ಮತ್ತು ಪ್ರಾಕೃತಿಕ ಲಕ್ಷಣಗಳನ್ನು ಈ ಪರಿಸರ ರೂಪಿಸುವುದರಲ್ಲಿ, ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಅಥವಾ ಸ್ವಾಭಾವಿಕ ಪರಿಸರವನ್ನು ರೂಪಿಸುವುದರಲ್ಲಿ ಇದರ ಪ್ರಭಾವ ಅಪರಿಮಿತವಾಗಿರತಕ್ಕಂಥದ್ದು. ಇದರಿಂದಾಗಿ ಪ್ರಾಕೃತಿಕ ಭೂಗೋಳಶಾಸ್ತ್ರವು ವಾಯುಮಂಡಲ ಅಧ್ಯಯನದಲ್ಲಿ ಒಳಗೊಂಡಿದೆ. ಇಂದು ಇದು ಒಂದು ಪ್ರತ್ಯೇಕ ವಿಜ್ಞಾನವಾಗಿ ಕೂಡ ಅಭಿವೃದ್ಧಿ ಹೊಂದಿದೆ. ಆದರೆ ಇದರ ಪ್ರಾಕೃತಿಕ ಪ್ರಾಥಮಿಕ ಜ್ಞಾನ ಪ್ರಾಕೃತಿಕ ಪರಿಸರ ತಿಳಿಯಲು ಅತ್ಯವಶ್ಯಕವಾಗಿರತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಈ ವಾಯುಮಂಡಲ ನಮ್ಮ ಭೂಗ್ರಹದ ಅತ್ಯಂತ ಅಮೂಲ್ಯವಾಗಿರತಕ್ಕಂಥ ಸಂಪತ್ತಾಗಿದೆ. ಯಾಕಂದ್ರೆ ಈ ವಾಯುಮಂಡಲವು ಈ ಭೂಗ್ರಹದ ಅತ್ಯಂತ ಅಮೂಲ್ಯವಾಗಿರತಕ್ಕಂಥ ಸಂಪತ್ತಾಗಿದೆ. ನೋಡಿ, ಮಾನವನಿಗೆ ಜೀವ ಸಂಕುಲಗಳಿಗೆ ವಾಸವಾಗಲಿಕ್ಕೆ ಯೋಗ್ಯವಾಗಿರತಕ್ಕಂಥದ್ದು ಅತ್ಯಂತ ಅಮೂಲ್ಯವಾಗಿರತಕ್ಕಂಥ ಸಂಪತ್ತು ಈ ವಾಯುಮಂಡಲ. ಭೂಗ್ರಹದ ಅತ್ಯಂತ ಅಮೂಲ್ಯವಾಗಿರತಕ್ಕಂಥ ಸಂಪತ್ತು ಇದು. ನಮ್ಮ ಭೂಮಿಯನ್ನ ವಾಸವಾಗಲಿಕ್ಕೆ ಯೋಗ್ಯವಾಗಿರತಕ್ಕಂಥ ಗ್ರಹವಾಗಿದೆ. ವಾಯುಮಂಡಲದ ಪ್ರಮುಖ ಅಂಶಗಳಾಗಿರ್ತಕ್ಕಂಥ ಉಷ್ಣಾಂಶ, ಒತ್ತಡ, ಮಾರುತ, ಆರ್ದ್ರತೆ ಮುಂತಾದವುಗಳನ್ನು ಒಳಗೊಂಡಿದೆ. ಇದು ಭೂಮಿಯ ಗುರುತ್ವಾಬಲಕ್ಕೆ ಒಳಪಟ್ಟು ಭೂಮಿಯ ಮೇಲ್ಭಾಗದಲ್ಲಿದೆ. ವಾಯುಮಂಡಲವು ಮಳೆ, ಮೋಡಗಳಿಗೆ ಕಾರಣವಾಗಿದೆ ಮತ್ತು ಭೂಮಿಯ ಮೇಲಿನ ಜೀವಿಗಳನ್ನು ರಕ್ಷಿಸುತ್ತೆ. ಹಾಗೂ ಸೂರ್ಯನ ನೇರಳತೆ ಕಿರಣಗಳಿಂದ ನಮ್ಮನ್ನು ರಕ್ಷಿಸುತ್ತೆ. ಉಲ್ಕಾಶಿಲೆಗಳನ್ನು ರಕ್ಷಿಸಿ ರೇಡಿಯೋ ತರಂಗಗಳನ್ನು ಭೂಮಿಗೆ ಕಳಿಸುವಂತ ರೇಡಿಯೋ ತರಂಗಗಳನ್ನು ಭೂಮಿಗೆ ಕಳಿಸಲಿಕ್ಕೆ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುತ್ತೆ. ಭೂಮಿಯ ಮೇಲೆ ವಾಯುಮಂಡಲವು ಅತ್ಯಂತ ದಟ್ಟವಾಗಿದ್ದು ಎತ್ತರಕ್ಕೆ ಹೋದಂತೆ ಕಡಿಮೆಯಾಗುತ್ತೆ. ಭೂಮಿಯಿಂದ ಸುಮಾರು 1600 ಕಿಲೋಮೀಟರ್ವರೆಗೆ ಕಿಲೋಮೀಟರ್ವರೆಗೆ ಇದೆ ಎಂದು ಭಾವಿಸಲಾಗಿದೆ. ಅಂದರೆ ಭೂಮಿಯಿಂದ ಸುಮಾರು 1600 ಕಿಲೋಮೀಟರ್ ಎತ್ತರದವರೆಗೆ ವ್ಯಾಪಿಸಿರಬಹುದೆಂದು ತಿಳಿಯಲಾಗಿದೆ. ವಾಯುಮಂಡಲ ಎಂಬ ಪದವು ಗ್ರೀಕ್ ಶಬ್ದದಿಂದ ಬಂದಿದ್ದು, ವಾಯು ಅಟ್ಮೋಸ್ ಅಂದರೆ ಆವಿ ಮತ್ತು ಮಂಡಲ ಅಂತ ಸ್ಪ್ರೇ ಅಂದರೆ ಸ್ಥಳ ಎಂಬ ಅರ್ಥ. ಅಂದರೆ ಭೂಮಿಯ ಹೊರಮೈಯನ್ನು ಹೊದಿಕೆಯಂತೆ ಸುತ್ತುವರೆದಿರುವ
ಅನಿಲ ರಾಶಿ. ಈ ಅನಿಲ ರಾಶಿಯಲ್ಲಿ ತೇಲುವ ದ್ರವ ಹಾಗೂ ಘನವಸ್ತುಗಳ ಅತಿ ಸೂಕ್ಷ್ಮ ಕಣಗಳನ್ನು ಒಟ್ಟಾಗಿ ವಾಯುಮಂಡಲ ಎಂದು ಕರೆಯುತ್ತೇವೆ. ಇನ್ನೊಂದು ಸಲ ನೆನಪು ಸರಿಯಾಗಿ ಕೇಳ್ಕೊಳ್ಳಿ. ಭೂಮಿಯ ಹೊರಮೈಯನ್ನ ಹೊದಿಕೆಯಂತೆ ಸುತ್ತುವರೆದಿರುವ ಅನಿಲದ ರಾಶಿ. ಈ ಅನಿಲ ರಾಶಿಯಲ್ಲಿ ತೇಲುವ ದ್ರವ ಹಾಗೂ ಘನವಸ್ತುಗಳು ಅತಿ ಸೂಕ್ಷ್ಮ ಕಣಗಳನ್ನು ಒಟ್ಟಾಗಿ ವಾಯುಮಂಡಲ ಎಂದು ಕರೆಯುತ್ತೇವೆ. ಆಂಗ್ಲ ಭಾಷೆಯಲ್ಲಿ ಅಟ್ಮಾಸ್ಫಿಯರ್ ಎಂದು ಕರೆಯುತ್ತೇವೆ. ಈ ಅಟ್ಮಾಸ್ಫಿಯರ್ ಎಂಬ ಶಬ್ದ ಗ್ರೀಕ್ ಭಾಷೆಯ ಅಟ್ಮಾಸ್ ಮತ್ತು ಸ್ಪ್ರೇ ಎಂಬ ಪದಗಳಿಂದ ಆಯ್ದುಕೊಳ್ಳಲಾಗಿದೆ. ಅಂದ್ರೆ ಭೂಮಿಯ ಹೊರಮೈಯನ್ನ ಹೊದಿಕೆಯಂತೆ ನಾವು ಹೊಚ್ಕೊಳ್ತಾವಲ್ಲ ಹಾಗೆ, ನಾವು ಹೊಚ್ಕೊಂಡು ಮಕ್ಕಂತಾವಲ್ಲ ಹಾಗೆ ಭೂಮಿಯ ಹೊರಮೈ ಹೊದಿಕೆಯಂತೆ ಸುತ್ತುವರೆದಿರುವ ಅನಿಲದ ರಾಶಿ. ಈ ಅನಿಲ ರಾಶಿಯಲ್ಲಿ ತೇಲುವ ದ್ರವ ಹಾಗೂ ಘನವಸ್ತುಗಳು ಅತಿ ಸೂಕ್ಷ್ಮ ಕಣಗಳನ್ನು ಒಟ್ಟಾಗಿ ವಾಯುಮಂಡಲ ಎಂದು ಕರೆಯುತ್ತೇವೆ. ಆಂಗ್ಲ ಭಾಷೆಯಲ್ಲಿ ಅಟ್ಮಾಸ್ಫಿಯರ್ ಎಂದು ಕರೆಯುತ್ತೇವೆ. ಈ ಅಟ್ಮಾಸ್ಫಿಯರ್ ಎಂಬ ಶಬ್ದವು ಗ್ರೀಕ್ ಭಾಷೆಯ ಅಟ್ಮೋಸ್ ಎಂದರೆ ನೀರಾವಿ ಅಥವಾ ಆವಿ, ಸ್ಪೆರೆ ಅಂದರೆ ಮಂಡಲ ಅಥವಾ ಸ್ಥಳ ಎಂದು ಹೇಳ್ತಕ್ಕಂಥದ್ದು. ವಾಯುಮಂಡಲವು ಭೂ ಗುರುತ್ವಾಕರ್ಷಣೆಗೆ ಒಳಪಟ್ಟು ಭೂ ಮೇಲ್ಮೈಯಲ್ಲಿ ಹೊಂದಿಕೊಂಡಂತೆ ವ್ಯಾಪಿಸಿದೆ. ಅಂದ್ರೆ ಗುರುತ್ವಾಕರ್ಷಣ ಶಕ್ತಿಗೆ ಹೊಂದಿಕೊಂಡು ಈ ಭೂಮಿಯ ಮೇಲ್ಮೈಯಲ್ಲಿ ವ್ಯಾಪಿಸಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ವಾಯುಮಂಡಲವು ಹೇಳಿದ ವಿವಿಧ ಅನಿಲಗಳು ನೀರಾವಿ ಮತ್ತು ಧೂಳಿನ ಕಣಗಳನ್ನ ಒಂದು ಮಿಶ್ರಣವಾಗಿರ್ತಕ್ಕಂಥದ್ದು. ಇವತ್ತು ನೋಡಿ ಗಾಳಿಯಲ್ಲಿ ಅನಿಲಗಳಿವೆ ನೋಡಿ, ಎಷ್ಟೋ ರೋಗಗಳು ಗಾಳಿ ಮುಖಾಂತರ ಬಂದು ಮಾನವನಿಗೆ ಅಪ್ಪಳಿಸ್ಕೊಳ್ತಕ್ಕಂಥದ್ದು. ಹಾಗಾಗಿ ನೋಡಿ, ಕೆಮ್ಮು ಶೀತ ಇದೆ ಅಂದ್ರೆ ಉಸಿರಾಟ ಎದುರ ಬದಲಾದ್ರೆ ಇನ್ನೊಬ್ಬರಿಗೆ ಬರುತ್ತೆ ಅಂಟು ರೋಗ. ಹಂಗೆ ಈ ವಾಯುಮಂಡಲದಲ್ಲಿ ವಿವಿಧ ಅನಿಲಗಳು ಇವೆ. ಆ ವಿವಿಧ ಅನಿಲಗಳಲ್ಲಿ ನೀರಾವಿ ಮತ್ತು ಧೂಳಿನ ಕಣಗಳು ಮಿಶ್ರಣವನ್ನ ಹೊಂದಿರತಕ್ಕಂಥದ್ದು. ಈ ಸಂಯೋಜನೆ ಕಾಲದಿಂದ ಕಾಲಕ್ಕೆ, ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವನ್ನು ಹೊಂದಿದೆ. ಅಂದ್ರೆ ಈ ಅನಿಲದ ರಾಶಿಗಳೇನಲ್ಲ, ಪ್ರದೇಶದಿಂದ ಪ್ರದೇಶಕ್ಕೆ, ಕಾಲದಿಂದ ಕಾಲಕ್ಕೆ ವ್ಯತ್ಯಾಸವನ್ನು ಹೊಂದಿದೆ. ಈ ವಾಯುಮಂಡಲವು 78% ಸಾರಜನಕ ಮತ್ತು 21% ಆಮ್ಲಜನಕವನ್ನು ಒಳಗೊಂಡಿದೆ. ಈ ಅನಿಲಗಳು ವಾಯುಮಂಡಲದಲ್ಲಿ ಹೇರಳವಾಗಿದ್ದು ಜೀವಿಗಳಿಗೆ ಅವಶ್ಯಕವಾಗಿರತಕ್ಕಂಥದ್ದು. ಉಳಿದ ಎಲ್ಲ ಅನಿಲಗಳು 1%ಗಿಂತ ಕಡಿಮೆ ಇವೆ. ಅವುಗಳಲ್ಲಿ ಆರ್ಗನ್, ಇಂಗಾಲದ ಡೈಆಕ್ಸೈಡ್, ನಿಯಾನ್, ಓಜನ್, ಇಲಿಯಂ, ಮಿಥೇನ್, ಜಲಜನಕ ಸೇರಿಕೊಂಡಿವೆ. ವಿದ್ಯಾರ್ಥಿಗಳೇ, ಒಂದು ಹಂತದ ಪ್ರಶ್ನೆ ಬರುತ್ತೆ. ವಾಯುಮಂಡಲದಲ್ಲಿ ಶೇಕಡ ಸಾರಜನಕ ಎಷ್ಟು ಪರ್ಸೆಂಟ್ ಇದೆ? ವಾಯುಮಂಡಲದಲ್ಲಿ ಸಾರಜನಕ ಇನ್ನೊಂದು ಮಾರ್ಕಿದ ಪದೇ ಪದೇ ಕೇಳಿದ್ದಾರೆ. ಇವತ್ತು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಈ ಒಂದು ಕ್ವಶನ್ ಕೇಳಿರ್ತಕ್ಕಂಥದ್ದು. ಸಾರಜನಕ ವಾಯುಮಂಡಲದಲ್ಲಿ ಶೇಕಡ 71% ಆಮ್ಲಜನಕ ಶೇಕಡ 21% ಈ ಇನ್ನುಳಿದ ಎಲ್ಲ ಅನಿಲಗಳು 1%ಗಿಂತ ಕಡಿಮೆ ಇರತಕ್ಕಂಥವು. ಅಂತ 1%ಗಿಂತ ಕಡಿಮೆ ಇರತಕ್ಕಂಥವುಗಳಲ್ಲಿ ಆರ್ಗನ್, ಇಂಗಾಲದ ಡೈಆಕ್ಸೈಡ್, ನಿಯಾನ್, ಓಜನ್, ಇಲಿಯಂ, ಮಿಥೇನ್ ಮತ್ತು ಜಲಜನಕಗಳು ಸೇರಿಕೊಂಡಿವೆ. ಆಮ್ಲಜನಕವು ಉಸಿರಾಟಕ್ಕೆ ಮತ್ತು ದಹನ ಕ್ರಿಯೆಗೆ ಅವಶ್ಯಕವಾಗಿದೆ. ನೋಡ್ತು, ಆಮ್ಲಜನಕ, ಆಕ್ಸಿಜನ್ ಬಹುಶಃ ಈ ಒಂದು 3-4 ತಿಂಗಳಿಂದ ನೀವು ಕೊರೋನಾದ ಎರಡನೇ ಅಲೆಯಲ್ಲಿ ಆಕ್ಸಿಜನ್, ಈ ಆಮ್ಲಜನಕ ಸಿಗದೆ ಹೋಗಿ ಸಾಕಷ್ಟು ಜನರು ಮೃತಪಟ್ಟಿದ್ದಾರೆ. ಅಂದರೆ ಆಮ್ಲಜನಕ ಉಸಿರಾಟಕ್ಕೆ ಮತ್ತು ದಹನ ಕ್ರಿಯೆಗೆ ಅವಶ್ಯಕವಾಗಿದೆ.
ಸಾರಜನಕ ಆಮ್ಲಜನಕದ ತೀವ್ರತೆಯನ್ನು ಕಡಿಮೆ ಮಾಡಿ ಅದನ್ನು ಜೀವಿಗಳಿಗೆ ಉಸಿರಾಟಕ್ಕೆ ಸಹಾಯ ಮಾಡುತ್ತೆ. ಇಂಗಾಲದ ಡೈಆಕ್ಸೈಡ್ ಸಸ್ಯಗಳಿಗೆ ಸಹಕಾರಿಯಾಗಿದ್ದು ಇದು ಉಷ್ಣಾಂಶವನ್ನು ಹೀರಿಕೊಂಡು ರಾತ್ರಿಯಲ್ಲಿ ವಾಯುಮಂಡಲವನ್ನು ಬೆಚ್ಚಗಿರುತ್ತೆ ಮತ್ತು ಬೆಂಕಿಯನ್ನು ಆರಿಸಲಿಕ್ಕೆ ಬಳಸಲಾಗುತ್ತೆ. ವಾಯುಮಂಡಲದ ಮೂಲ ಘಟಕಾಂಶಗಳಲ್ಲಿ ನೀರಾವಿಯು ಅತ್ಯಂತ ಮಹತ್ವವಾಗಿರತಕ್ಕಂಥದ್ದು. ನೀರು ಸೂರ್ಯನ ಕಿರಣಗಳಿಂದ ಹಾಗೂ ಬಾಷ್ಪೀಭವನ ಆಗುವುದರಿಂದ ನೀರಾವಿ ಉತ್ಪತ್ತಿಯಾಗುತ್ತೆ. ಇದು ಗಾತ್ರದ ದೃಷ್ಟಿಯಿಂದ ವಾಯುಮಂಡಲದಲ್ಲಿ 4% ಭಾಗವಿದೆ. ಇದರ ಪ್ರಮಾಣ ಸಾಮಾನ್ಯವಾಗಿ ಸಮುದ್ರ ಮಟ್ಟದಿಂದ ಎತ್ತರಕ್ಕೆ ಹೋದಂತೆ ಹಾಗೂ ಸಮಭಾಜಕ ವೃತ್ತದ ಧ್ರುವಗಳ ಕಡೆಗೆ ಹೋದಂತೆ ಕಡಿಮೆಯಾಗುತ್ತಾ ಹೋಗುತ್ತೆ. ವಾಯುಮಂಡಲವು ಧೂಳಿನ ಕಣಗಳೊಡನೆ ಒಳಗೊಂಡಿದೆ. ಪ್ರದೇಶಕ್ಕೆ ಹೆಚ್ಚಾಗಿದ್ದು ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ಇರುತ್ತೆ. ಧೂಳಿನ ಕಣಗಳನ್ನು ಉಷ್ಣಾಂಶವನ್ನು ಹೀರಿಕೊಳ್ಳಲು ಸಹಕಾರಿ, ನೀರಾವಿಯನ್ನು ಹೀರಿಕೊಳ್ಳುತ್ತದೆ ಮತ್ತು ಬೆಳಕನ್ನು ಚದುರಿಸಿ ಆಕಾಶವನ್ನು ನೀಲಿ ಆಕಾರವಾಗಿ ಕಾಣಂಗೆ ನಮಗೆ ಗೋಚರಿಸುತ್ತೆ. ಅಂದರೆ ಈ ಬೆಳಕನ್ನು ಚದುರಿಸಿ ಆಕಾಶ ನೋಡಿದ ನೀಲಿ ಆಕಾರವಾಗಿ ಆಕಾಶ ಕಾಣುತ್ತೆ. ಈ ರೀತಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳೇ, ವಾಯುಮಂಡಲದ ರಚನೆ. ವಾಯುಮಂಡಲವು ಭೂಮಿಯಿಂದ ಸುಮಾರು 1600 ಕಿಲೋಮೀಟರ್ ಎತ್ತರವರೆಗೆ ವಿಸ್ತರಿಸಿದೆ. ಅಂದರೆ 99% ವಾಯುವಿನ ಸಾಂದ್ರತೆಯು ಭೂಮಿಯಿಂದ 32 ಕಿಲೋಮೀಟರ್ ವರೆಗಿದೆ. ಭೂಮಿಯಿಂದ 99% ವಾಯುವಿನ ಸಾಂದ್ರತೆ 32 ಕಿಲೋಮೀಟರ್ ವರೆಗಿದೆ. ವಾಯುಮಂಡಲವು ಅನೇಕ ಸ್ತರಗಳನ್ನು ಹೊಂದಿದೆ. ಅವುಗಳಲ್ಲಿ ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಉಷ್ಣಮಂಡಲ, ಬಾಹ್ಯ ಮಂಡಲ, ಅದರ ಮೇಲೆ ಕಾಂತತ್ವ ಮಂಡಲ ಕೂಡ ಇದೆ ಅಂತ ಹೇಳಿ ವಿಜ್ಞಾನಿಗಳ ಅಭಿಪ್ರಾಯ ಹೇಳಿದೆ. ವಿದ್ಯಾರ್ಥಿಗಳೇ, ಇವತ್ತು ನಾವು ಈ ವಾಯುಮಂಡಲ ಭೂಮಿಯಿಂದ ಸುಮಾರು 1600 ಕಿಲೋಮೀಟರ್ವರೆಗೆ 1100 ಕಿಲೋಮೀಟರ್ವರೆಗೆ ಎತ್ತರವಾಗಿ ವಿಸ್ತರಿಸಿದೆ. ಆದರೆ 99% 32 ಕಿಲೋಮೀಟರ್ ಭೂಮಿಯಿಂದ 32 ಕಿಲೋಮೀಟರ್ ಎತ್ತರದಲ್ಲಿದೆ. ವಾಯುಮಂಡಲ ಅನೇಕ ಸ್ತರಗಳನ್ನು ಹೊಂದಿದೆ. ಅಂಥ ಸ್ತರಗಳಲ್ಲಿ ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಉಷ್ಣತ ಮಂಡಲ ಮತ್ತು ಬಾಹ್ಯ ಮಂಡಲ ಮತ್ತೆ ಕಾಂತತ್ವ ಮಂಡಲ. ಇದು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಬರುತ್ತೆ. ಭೂಮಿಗೆ ಹತ್ತಿರವಾಗಿರತಕ್ಕಂಥ ಮಂಡಲ ಯಾವುದು? ಪರಿವರ್ತನ ಮಂಡಲ. ಅಥವಾ ಪರಿವರ್ತನ ಮಂಡಲ ಮತ್ತು ಮಧ್ಯಂತರ ಮಂಡಲ ಇರುವಂಥ ಮಂಡಲ ಯಾವುದು? ಸಮೋಷ್ಣ ಮಂಡಲ. ಅನೇಕ ಸಲ ಕ್ವಶನ್ಗಳು ಕೇಳ್ತಾ ಬರುತ್ತದೆ. ವಿದ್ಯಾರ್ಥಿಗಳೇ, ಸ್ವಲ್ಪ ವಾಯುಮಂಡಲದ ಬಗ್ಗೆ ಸ್ವಲ್ಪ ಸರಿಯಾದ ರೀತಿ ನಿಮಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ನಿಧಾನಗತಿಯಲ್ಲಿ ಪಾಠವನ್ನು ಮಾಡ್ಕೊಂಡು ಅರ್ಥ ಮಾಡಬೇಕು. ಆದರೆ ಮೊಟ್ಟ ಮೊದಲದಾಗಿ ಪರಿವರ್ತನ ಮಂಡಲ. ವಿದ್ಯಾರ್ಥಿಗಳೇ, ಪರಿವರ್ತನ ಮಂಡಲ ಅಂದರೆ ಮಿಶ್ರಣ ವಲಯ. ಟ್ರೋಪೋಸ್ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿದ್ದು. ಟ್ರೋಪೋಸ್ ಅಂದ್ರೆ ಇದು ಟ್ರೋಪೋಸ್ಫಿಯರ್ ಅಂತ ಕರಿತೇವೆ. ಟ್ರೋಪೋಸ್ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿದ್ದು. ಇದರ ಅರ್ಥ ಮಿಶ್ರಣ ಅಥವಾ ಟರ್ಬುಲೆನ್ಸ್. ಇದು ವಾಯುಮಂಡಲದ ಅತ್ಯಂತ ಕೆಳಗಿನ ಸ್ಥಳವಾಗಿದೆ. ಅಂದ್ರೆ ಭೂಮಿಯ ಮೇಲಿರ್ತಕ್ಕಂಥ ಮಂಡಲನೇ ಪರಿವರ್ತನ ಮಂಡಲ. ಇಲ್ಲಿ ಜೀವಿಗಳ ಅಸ್ತಿತ್ವ ಇದೆ. ಜೀವಿಗಳದವಲ್ಲ, ನಾವೆಲ್ಲ ಅದವಲ್ಲ, ಜೀವಿಗಳ ಅಸ್ತಿತ್ವ ಇದೆ. ಹವಾಮಾನದ ಎಲ್ಲ ಬದಲಾವಣೆಗಳು ಇದೇ ವಲಯದಲ್ಲಿ ನಡೆಯುತ್ತೆ. ಹವಾಮಾನದ ಬದಲಾವಣೆ ಬೆಳಗ್ಗೆ ಹೆಂಗಾಯ್ತು, ಈಗ ಹೆಂಗಾಯ್ತು, ಸಾಯಂಕಾಲ ಹೆಂಗಾಯ್ತು, ಬದಲಾವಣೆಗಳು ಈ ಪರಿವರ್ತನ ಮಂಡಲದಲ್ಲೇ ಕಂಡು ಬರುತ್ತೆ. ಆದ್ದರಿಂದ ಇದನ್ನ ಪರಿವರ್ತನ ಅಥವಾ ಬದಲಾವಣೆ ಮಂಡಲ ಎಂದು ಕೂಡ ಕರೆದಿರ್ತಕ್ಕಂಥದ್ದು. ಹವಾಮಾನದ ಉತ್ಪಾದಕ ವಲಯ ಅಂತ ಕೂಡ ಕರೆದಿರ್ತಕ್ಕಂಥದ್ದು. ಹವಾಮಾನದ ಉತ್ಪಾದನೆ ಇಲ್ಲೇ ಆಗೋದ್ರಿಂದ, ಈ ಬದಲಾವಣೆ ಆಗೋದ್ರಿಂದ ಇದನ್ನು ಹವಾಮಾನದ ಉತ್ಪಾದಕ ವಲಯ ಎಂದು ಕೂಡ ಕರೆಯಲಾಗುತ್ತೆ. ಈ ವಲಯದಲ್ಲಿ ಉಷ್ಣಾಂಶ, ಒತ್ತಡ, ಮಾರುತಗಳು, ಮೋಡಗಳು ಮತ್ತು ಇವುಗಳಲ್ಲದೆ ವಿಶಿಷ್ಟ ಲಕ್ಷಣಗಳಾಗಿರ್ತಕ್ಕಂಥ ಮಿಂಚು, ಗುಡುಗು, ಕಾಮನಬಿಲ್ಲು ಮತ್ತು ಮಳೆ ಇವು ಸಾಮಾನ್ಯವಾಗಿ
ಕಂಡು ಬರುತ್ತವೆ. ನೋಡಿ, ಪರಿವರ್ತನ ಮಂಡಲದಲ್ಲಿ ಮಿಂಚಾಗುತ್ತೆ, ಮಳೆ ಬರುತ್ತೆ, ಕಾಮನ ಬೀಳುತ್ತೆ, ವಿಚಿತ್ರವಾಗಿರ್ತಕ್ಕಂಥದ್ದಲ್ಲ. ಆನೆಕಲ್ಲುಗಳು ಕೂಡ ಅದೇ ಮಂಡಲದಿಂದ ಬರ್ತಕ್ಕಂಥದ್ದು. ಹಾಗಾಗಿ ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷಣಗಳು ಈ ಪರಿವರ್ತನ ಮಂಡಲದಲ್ಲಿ ಉಷ್ಣಾಂಶ, ಒತ್ತಡ, ಮಾರುತಗಳು ಸಾಮಾನ್ಯವಾಗಿ ಕಂಡು ಬಂದರೆ ಇಲ್ಲಿ ಉತ್ತಮ ವಾಯು ಸಾರಿಗೆ ಸೂಕ್ತವಾಗಿದೆ. ಈ ವಲಯವು ಎತ್ತರವು ಧ್ರುವ ಪ್ರದೇಶದಲ್ಲಿ 8 ಕಿಲೋಮೀಟರ್ ಇದ್ದರೆ ಸಮಭಾಜಕ ವೃತ್ತದಲ್ಲಿ 18 ಕಿಲೋಮೀಟರ್ ವರೆಗೆ ಇರತಕ್ಕಂಥದ್ದು. ಹಾಗಾಗಿ ಈ ವಲಯವನ್ನ ಸುಮಾರು ಸರಾಸರಿಯಾಗಿ ಈ ಪರಿವರ್ತನ ಮಂಡಲ ಭೂಮಿಯಿಂದ 12 ಕಿಲೋಮೀಟರ್ ವರೆಗೆ ಈ ವಲಯದಲ್ಲಿ ಎತ್ತರವು ಹೆಚ್ಚಾದಂತೆ ಉಷ್ಣಾಂಶ ಕಡಿಮೆಯಾಗುತ್ತಾ ಹೋಗುತ್ತೆ. ಪ್ರತಿ 165 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗುತ್ತೆ. ಅಥವಾ 1000 ಮೀಟರ್ ಎತ್ತರಕ್ಕೆ ಹೋದಂಗೆ 6.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗುತ್ತೆ. ನೆನಪಿಟ್ಕೋಬೇಕು, ಈ ಪರಿವರ್ತನ ಮಂಡಲದಲ್ಲಿ 165 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗುತ್ತೆ. ಅಥವಾ 1000 ಮೀಟರ್ ಪರಿವರ್ತನ ಮಂಡಲದಲ್ಲಿ ಎತ್ತರಕ್ಕೆ ಹೋದಂಗೆ 1000 ಮೀಟರ್ ಎತ್ತರಕ್ಕೆ ಹೋದಾಗ 6.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗುತ್ತೆ. 6.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗುತ್ತೆ. ವಿದ್ಯಾರ್ಥಿಗಳೇ, ಅರ್ಥ ಮಾಡ್ಕೋಬೇಕು, ಈ ಪರಿವರ್ತನ ಮಂಡಲದಲ್ಲಿ ಹವಾಮಾನದ ಬದಲಾವಣೆ ಆಗುತ್ತೆ, ಹವಾಮಾನದ ಉತ್ಪತ್ತಿ ಆಗುತ್ತೆ. ಮಳೆ, ಮೋಡ, ಸಾಂದ್ರತೆ, ಗಾಳಿ ಇಲ್ಲೇ ಆಗೋದ್ರಿಂದ ಇಲ್ಲಿ ಮಳೆ ತರುತ್ತೆ. ವಿಶಿಷ್ಟ ಲಕ್ಷಣಗಳಾಗಿರ್ತಕ್ಕಂಥ ಮಿಂಚು, ಗುಡುಗು, ಕಾಮನ ಬಿಲ್ಲು ಎಲ್ಲವೂ ಪರಿವರ್ತನ ಮಂಡಲದ. ಹಾಗಾಗಿ ಇದನ್ನ ಟ್ರೋಪೋಸ್ ಅಂದ್ರೆ ಮಿಶ್ರಣ ವಲಯ ಎಂದು ಕರೆಯುತ್ತೇವೆ. ಹಾಗಾಗಿ ವಾಯುಮಂಡಲ ಪರಿವರ್ತನ ವಿರಾಮವು ಪರಿವರ್ತನ ಮಂಡಲ ಮತ್ತು ಸಮೋಷ್ಣ ನಡುವಿನ ಗಡಿಯಾಗಿರ್ತಕ್ಕಂಥದ್ದು. ನೋಡಿ, ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲದ ಗಡಿ ಪರಿವರ್ತನ ವಿರಾಮ. ಎರಡನೇದು ಸಮೋಷ್ಣ ಮಂಡಲ. ಸಮೋಷ್ಣ ಮಂಡಲ. ಪರಿವರ್ತನ ಮಂಡಲದ ನಂತರ ನಮಗೆ ಬರ್ತಕ್ಕಂಥದ್ದು ಸಮೋಷ್ಣ ಮಂಡಲ. ಸ್ಟ್ರಾಟೋಸ್ಫಿಯರ್. ಇದು ವಾಯುಮಂಡಲದ 2ನೇ ಸ್ತರ. ಮೊದಲನೇ ಸ್ತರ ಪರಿವರ್ತನ ಮಂಡಲ, 2ನೇ ಸ್ತರ ಸಮೋಷ್ಣ ಮಂಡಲ. ಈ ವಲಯ ಭೂಮಿಯ ಮೇಲಿಂದ 50 ಕಿಲೋಮೀಟರ್ನಲ್ಲಿದೆ. ನೋಡಿ, ಪರಿವರ್ತನ ಮಂಡಲ ಸಮಭಾಜಕ ವೃತ್ತದಲ್ಲಿ 8 ಕಿಲೋಮೀಟರ್ ಆದರೆ ಧ್ರುವ ಪ್ರದೇಶ ಕಡೆಗೆ ಹೋದಾಗ 18 ಕಿಲೋಮೀಟರ್ ಆಗುತ್ತೆ. ಎವರೇಜ್ 12 ಕಿಲೋಮೀಟರ್ ಪರಿವರ್ತನ ಮಂಡಲ ಇದೆ. ಇದು ಸಮೋಷ್ಣ ಮಂಡಲ ಭೂಮಿಯಿಂದ 50 ಕಿಲೋಮೀಟರ್ ಅಂತರದಲ್ಲಿ ಕಂಡು ಬರತಕ್ಕಂಥದ್ದೇ ಸಮೋಷ್ಣ ಮಂಡಲ. ಇದು ನೀರಾವಿ ಮತ್ತು ಧೂಳಿನ ಕಣಗಳಿಂದ ಮುಕ್ತವಾಗಿದೆ. ಅಲ್ಲಿ ಯಾವುದೇ ತರಹದ ನೀರಾವಿ ಇಲ್ಲ, ಧೂಳಿಲ್ಲ, ಹಾಗಾಗಿ ಮೋಡಗಳು ಇರುವುದಿಲ್ಲ. ಜೆಟ್ ವಿಮಾನಗಳ ಹಾರಾಟಕ್ಕೆ ಅತ್ಯಂತ ಸೂಕ್ತವಾಗಿರತಕ್ಕಂಥದ್ದು. ವಿಮಾನಗಳ ಹಾರಾಟಕ್ಕೆ ಸಮೋಷ್ಣ ಮಂಡಲ ಅತ್ಯಂತ ಸೂಕ್ತವಾಗಿರತಕ್ಕಂಥ ಪ್ರದೇಶ. ಯಾಕಂದ್ರೆ ಅಲ್ಲಿ ಧೂಳಿನ ಕಣ ಆಗಲಿ, ನೀರಾವಿ ಆಗಲಿ ಮತ್ತು ಯಾವುದೇ ಮೋಡಗಳಿರುವುದಿಲ್ಲ. ಹಾಗಾಗಿ ಇಲ್ಲಿ ಜೆಟ್ ವಿಮಾನಗಳ ಹಾರಾಟಕ್ಕೆ ಸೂಕ್ತವಾಗಿರತಕ್ಕಂಥದ್ದು. ಇಲ್ಲಿ ಓಜನ್ ಪ್ರಸ್ತರ, ಸೂರ್ಯನಿಂದ ಬರುವ ನೇರಳೆ ಓಜನ್ ಸ್ತರ ಇದೆ. ಸೂರ್ಯನಿಂದ ಬರುವಂತಹ ನೇರಳಿಕ ಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಈ ವಲಯದಲ್ಲಿ ಓಜನ್ ಸ್ತರ ದಟ್ಟವಾಗಿದೆ. ಇದು ಭೂಮಿಯ ಮೇಲೆ ಜೀವಿಗಳ ಉಳಿಯುವಿಕೆ ಕಾರಣವಾಗಿದೆ. ಈ ಸ್ತರವು 5 ರಿಂದ 20 ಕಿಲೋಮೀಟರ್ ದಪ್ಪದಲ್ಲಿದೆ. ಇಲ್ಲಿ ವಾಯು ವಿರಳವಾಗಿದ್ದು ಉಷ್ಣತೆ ಸ್ಥಿರವಾಗಿರುತ್ತೆ. ಸಮೋಷ್ಣ ವಿರಾಮವು ಸಮೋಷ್ಣ ಮಂಡಲ ಮತ್ತು ಮಧ್ಯಂತರ ಮಂಡಲದ ನಡುವೆ ಇದೆ. ಸಮೋಷ್ಣ ವಿರಾಮವು ಮಧ್ಯಂತರ ಮಂಡಲ ಮತ್ತು ಸಮೋಷ್ಣ ಮಂಡಲದ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಇನ್ನು ಮಧ್ಯಂತರ ಮಂಡಲ ಭೂಮಿಯಿಂದ 80 ಕಿಲೋಮೀಟರ್ದಲ್ಲಿ ಎತ್ತರದಲ್ಲಿರ್ತಕ್ಕಂಥದ್ದು. ವಾಯುಮಂಡಲದಲ್ಲಿ ಅತ್ಯಂತ ಶೀತ ವಲಯವಾಗಿರ್ತಕ್ಕಂಥದ್ದು. ವಾಯುಮಂಡಲದಲ್ಲಿ ಇದು ಅತಿ ಶೀತವಾಗಿರ್ತಕ್ಕಂಥದ್ದು. ಇಲ್ಲಿ ಸೂರ್ಯನ ಕಿರಣಗಳನ್ನು ಹೀರಲಾರದಷ್ಟು ವಾಯು ವಿರಳವಾಗಿದೆ. ಉಷ್ಣಾಂಶದ ಇಳಿಕೆ ಪ್ರಮಾಣ ಈ ಮಂಡಲದಿಂದ ಪ್ರಾರಂಭವಾಗುತ್ತೆ. ಈ ಪದರಲ್ಲಿ ಎತ್ತರವು ಹೆಚ್ಚಾದಂತೆ ಉಷ್ಣಾಂಶವು ಕಡಿಮೆಯಾಗುತ್ತೆ. ಇಲ್ಲಿ 80 ಕಿಲೋಮೀಟರ್ ಎತ್ತರದಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಇರುವುದು ಕಂಡುಬಂದಿದೆ. ಮಧ್ಯಂತರ ವಿರಾಮವು ಮಧ್ಯಂತರ ಮಂಡಲ ಮತ್ತು
ಎಕ್ಸ್ರೇ ಕಿರಣಗಳು ಹೀರಿಕೊಳ್ಳುವುದರಿಂದ ಸೂಕ್ಷ್ಮ ತರಂಗಗಳ ಪ್ರಭಾವದಿಂದಾಗಿ ಅನಿಲ ಕಣಗಳು ವಿದ್ಯುತ್ ವಾಹಕ ಗುಣಗಳನ್ನು ಪಡೆದುಕೊಳ್ಳುತ್ತೆ. ಧನ ಮತ್ತು ಋಣ ಕಣಗಳಾಗಿ ಪ್ರಭಾವಿತಗೊಳ್ಳುತ್ತೆ. ಅನಿಲ ಕಣಗಳು ವಿದ್ಯುತ್ ವಾಹಕ ಗುಣಗಳನ್ನು ಪಡೆದುಕೊಳ್ಳುತ್ತವೆ. ಇವುಗಳನ್ನೇ ಆಯಾನುಗಳೆಂದು ಕರೆಯುವುದು. ಮಾತು ಕೇಳೋದು ಆಯಾನುಗಳೆಂದರೆ ಅನಿಲ ಕಣಗಳು ವಿದ್ಯುತ್ ವಾಹಕ ಗುಣಗಳನ್ನು ಪಡೆದುಕೊಳ್ಳುತ್ತವೆ. ಋಣ ಮತ್ತು ಧನ ಮತ್ತು ಋಣ ಆಯನ ಕಣಗಳನ್ನು ಪ್ರಭಾವಿಸಿಕೊಳ್ಳತಕ್ಕಂಥದ್ದು. ಹಾಗಾಗಿ ಅನಿಲ ಕಣಗಳು ವಿದ್ಯುತ್ ವಾಹಕ ಗುಣಗಳನ್ನು ಪಡೆದುಕೊಳ್ಳುತ್ತವು. ಇವುಗಳನ್ನೇ ಆಯಾನುಗಳೆಂದು ಕರೆಯುತ್ತೇವೆ. ಈ ಸ್ತರ ವಿವಿಧ ರೀತಿಯ ಧ್ವನಿ ತರಂಗಗಳನ್ನು ಪ್ರತಿಫಲಿಸುವುದರಿಂದ ರೇಡಿಯೋ ಮತ್ತು ಮೊಬೈಲ್ ಇತ್ಯಾದಿಗಳ ಸಂಪರ್ಕ ಈ ವಲಯದಿಂದಲೇ ಸಾಧ್ಯವಾಗಿರತಕ್ಕಂಥದ್ದು. ರೇಡಿಯೋಕ್ಕೆ ಸಿಗ್ನಲ್ ಬರೋದಾಗ್ಬೋದು, ರೇಡಿಯೋ ಹಾಡು ಹೇಳೋದಕ್ಕೆ ಸರಿಯಾಗಿದೆ ಅಂದರೆ ಈ ಸ್ತರದಿಂದಲೇ ಇದು ಮಧ್ಯವರ್ತಿಯಾಗಿ ಕೆಲಸ ಮಾಡತಕ್ಕಂಥದ್ದು. ರೇಡಾರ್ ಮತ್ತು ನಾವಿಕರ ಸಂಪರ್ಕಗಳಿಗೆ ಸಹಕಾರಿಯಾಗಿರ್ತಕ್ಕಂಥದ್ದು. ಇವು ಉಲ್ಕಾಶಿಲೆಗಳಿಂದಲೂ ನಮ್ಮನ್ನು ರಕ್ಷಿಸುತ್ತೆ. ಹಾಗೂ ಇದು ಅರೆರೋ ಬ್ಯಾರಲಿಸ್ ಮತ್ತು ಅರೆರೋ ಆಸ್ಟ್ರಾಲಿಸ್ ಲಕ್ಷಣಗಳನ್ನು ಸೃಷ್ಟಿ ಮಾಡತಕ್ಕಂಥದ್ದು. ಅಂದರೆ ಉತ್ತರ ಗೋಳಾರ್ಧದಲ್ಲಿ ಆಕಾಶದಲ್ಲಿ ಕಂಡುಬರ್ತಕ್ಕಂಥದ್ದು ಬಣ್ಣದ ಬೆಳಕಿನ ನೋಟವೇ ಅರೆರೋ ಬ್ಯಾರಲಿಸ್. ಉತ್ತರ ಗೋಳಾರ್ಧದಲ್ಲಿ ಕಂಡುಬರ್ತಕ್ಕಂಥ ಬಣ್ಣದ ಬೆಳಕಿನ ಒಂದು ನೋಟವೇ ಅರೆರೋ ಬ್ಯಾರಲಿಸ್. ಇದು 66 ಡಿಗ್ರಿ ಉತ್ತರದಿಂದ 90 ಡಿಗ್ರಿ ಕಂಡುಬರುತ್ತದೆ. ಅದೇ ರೀತಿ ದಕ್ಷಿಣ ಗೋಳಾರ್ಧದಲ್ಲಿ 66 ದಕ್ಷಿಣದಿಂದ 90 ಡಿಗ್ರಿ ದಕ್ಷಿಣದವರೆಗೆ ಇದು ನೋಡುವಂಥದ್ದು ಅರೆರೋ ಆಸ್ಟ್ರಾಲಿಸ್. ಅರೆರೋ ಬ್ಯಾರಲಿಸ್ ಉತ್ತರ ಗೋಳಾರ್ಧದಲ್ಲಿ ಕಂಡು ಬಂದರೆ, ಈ ಭಾಗದಲ್ಲಿ ಕಂಡು ಬಂದರೆ ಅರೆರೋ ಆಸ್ಟ್ರಾಲಿಸ್ ಇದು ದಕ್ಷಿಣ ಗೋಳಾರ್ಧದಲ್ಲಿ, ಉತ್ತರ ಗೋಳಾರ್ಧದಲ್ಲಿ ಅರೆರೋ ದಕ್ಷಿಣ ಗೋಳಾರ್ಧದಲ್ಲಿ ಅರೆರೋ ಬ್ಯಾರಲಿಸ್ ಕಂಡು ಬಂದರೆ ಆಸ್ಟ್ರಾಲಿಸ್ ಎಂಬುದು ದಕ್ಷಿಣ ಗೋಳಾರ್ಧದಲ್ಲಿ ಕಂಡುಬರುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ಉಷ್ಣತ ಮಂಡಲದ ನಂತರ ನಮಗೆ ಬರ್ತಕ್ಕಂಥದ್ದೇ ವಾಯುಮಂಡಲ. ಉಷ್ಣತ ಮಂಡಲದ ನಂತರ ವಾಯುಮಂಡಲ. ಇದು ಉಷ್ಣತ ಮಂಡಲದ ಆಚೆ ಇರುವಂಥ ವಲಯವನ್ನು ವಾಯುಮಂಡಲ ಎಂದು ಕರೆಯುತ್ತೇವೆ. ಇದು 1000 ಕಿಲೋಮೀಟರ್ ವರೆಗೆ ವಿಸ್ತರಿಸಿದೆ. ಭೂಮಿಯ ಗುರುತ್ವ ಬಲ ಈ ವಲಯದಲ್ಲಿ ಅತ್ಯಂತ ಕಡಿಮೆ ಇರುತ್ತದೆ. ಈ ವಲಯದ ಮೇಲ್ಭಾಗದಲ್ಲಿ ವಾಯುಮಂಡಲದ ಮೇಲ್ಭಾಗದಲ್ಲಿ ಕಾಂತತ್ವ ಮಂಡಲ ಕೂಡ ಇದೆ ಎಂದು ಕಂಡು ಬಂದಿದೆ. ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ಭೂಮಿಯ ಮೇಲ್ಮೈ ವಾಯುಮಂಡಲ, ಭೂಮಿಯ ಮೇಲ್ಮೈ ಹೊಂದಿರತಕ್ಕಂಥ ಸ್ತರಗಳನ್ನು ಅದಕ್ಕೆ ಹೇಳಿದೆ ನಾನು. ಇದು ವಾಯುಮಂಡಲ ಗ್ರೀಕ್ ಶಬ್ದದಿಂದ ಬಂದಿರುವುದು. ವಾಯು ಅಟ್ಮಾಸ್ಫಿಯರ್ ಅಂದರೆ ಆವಿ, ಮಂಡಲ, ಸ್ತರ ಎಂದು ಕರೆಯುತ್ತೇವೆ. ಭೂಮಿಯ ಮೇಲ್ಮೈ ಇರತಕ್ಕಂಥ ಈ ಮಂಡಲಗಳನ್ನು, ಭೂಮಿಗೆ ಹತ್ತಿರವಾಗಿರತಕ್ಕಂಥ ಮಂಡಲ ಪರಿವರ್ತನ ಮಂಡಲ ಆದರೆ, ಎರಡನೇದು ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಉಷ್ಣತರ ಮಂಡಲ ಮತ್ತು ವಾಯುಮಂಡಲ. ಈ ವಾಯುಮಂಡಲದ ಮೇಲೆ ಸುಮಾರು 1000 ಕಿಲೋಮೀಟರ್ ಇದೆ ವಾಯುಮಂಡಲ. ಇಲ್ಲಿ ಯಾವುದೇ ಗುರುತ್ವಾಕರ್ಷಣ ಬಲ ಬಹಳ ಕಡಿಮೆ ಇರತಕ್ಕಂಥ ಭಾಗ. ಹಾಗಾಗಿ ಅದರ ಮೇಲೆ ಕಾಂತತ್ವ ಮಂಡಲ ಕೂಡ ಇದೆ ಎಂದು ಕಂಡು ಬಂದಿದೆ. ಇನ್ನು ಉಷ್ಣಾಂಶ 5.2 ಅಧ್ಯಾಯ ವಾಯುಮಂಡಲದಲ್ಲಿ ಉಷ್ಣಾಂಶ. ಸೂರ್ಯನು ನಮಗೆ ಬೆಳಕು ಮತ್ತು ಉಷ್ಣತೆಯನ್ನು ಕೊಡ್ತಾನೆ. ಭೂಮಿ ಎಲ್ಲ ಬಗೆಯ ಚೈತನ್ಯ ಚಟುವಟಿಕೆಗಳು ಹಾಗೂ ಜೀವಿಗಳ ವಿಕಾಸಕ್ಕೆ ಸೌರಶಕ್ತಿಯ ಮುಖ್ಯ ಕಾರಣ. ಇವತ್ತು ನೋಡಿ, ಸೂರ್ಯ ಇಲ್ಲಪ್ಪ ಅಂದರೆ ನಮ್ಮ ಯಾವ ಚಟುವಟಿಕೆಗಳು ನಡೆಯೋದಿಲ್ಲ. ಯಾಕಂದ್ರೆ ಒಂಥರ ಮಬ್ಬು ಕವಿದ ವಾತಾವರಣ. ಆ ವಾತಾವರಣ ಇತ್ತಂದ್ರೆ ಯಾವ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಭೂಮಿಯ ಎಲ್ಲ ಬಗೆಯ ಚೈತನ್ಯ ಚಟುವಟಿಕೆಗಳು ಹಾಗೂ ಜೀವಿಗಳ ವಿಕಾಸಕ್ಕೆ ಸೌರಶಕ್ತಿ ಕಾರಣ. ಭೂಮಿಯು ಗಾತ್ರದಲ್ಲಿ ಚಿಕ್ಕದಾಗಿದ್ದು ಸೂರ್ಯನಿಂದ ಬಹುದೂರದಲ್ಲಿರುವುದರಿಂದ ಭೂಮಿಗೆ ಅಲ್ಪ ಪ್ರಮಾಣದ ಶಕ್ತಿ ಸೂರ್ಯನಿಂದ ಬಿಡುಗಡೆ ಆಗುತ್ತೆ. ಈ ಸೌರಶಕ್ತಿಯನ್ನು ಭೂಮಿ ಪಡೆಯುವುದು ಸೂರ್ಯನ ಕಿರಣಗಳಿಂದ ಭೂಮಿಯ ಮೇಲೆ ಜೀವಿಗಳ ಎಲ್ಲ ಚಟುವಟಿಕೆಗಳು, ಉಷ್ಣತೆ ಮತ್ತು ಶಾಖವು ಒಂದು ಕಾರಣವಾಗಿರತಕ್ಕಂಥದ್ದು. ಸಸ್ಯ ಮತ್ತು ಆಹಾರವನ್ನು ತಯಾರಿಸಲಿಕ್ಕೆ ಸಸ್ಯಗಳಿಗೆ ಆಹಾರ ಬೇಕಾದಾಗ ಬಿಸಿಲಿದ್ದಾಗ ಆಹಾರ ಬೇಕಕ್ಕೆ ಬೇರುಗಳು ಮತ್ತೆ ಬೆಳ್ಕೊಂಡು ಹೋಗ್ತಕ್ಕಂಥದ್ದು. ಹಾಗಾಗಿ ಸಾಗರಗಳ ನೀರು ಚಲಿಸುವುದು ಸಹ
ಉಷ್ಣಾಂಶದಿಂದಲೇ. ಹೀಗೆ ಭೂಮಿಯು ಸೂರ್ಯನಿಂದ ಪಡೆಯುವ ಈ ಶಾಖವನ್ನು, ಅತ್ಯಲ್ಪದ ಶಾಖವನ್ನೇ ಸೌರಜನ್ಯ ಶಾಖ ಎಂದು ಕರೆಯುತ್ತೇವೆ. ಈ ಭೂಮಿ ಪಡ್ಕೊಳ್ತಕ್ಕಂಥ ಸೂರ್ಯನ ಕಿರಣಗಳನ್ನು ಏನು ಪಡ್ಕೊಳ್ತಕ್ಕಂಥದ್ದು ಸಸ್ಯಗಳು ಆಹಾರವನ್ನು ತಯಾರಿಸಲಿಕ್ಕೆ ಉಷ್ಣಾಂಶ ಅಗತ್ಯವಾಗಿದೆ. ಸಾಗರದ ನೀರು ಚಲಿಸುವುದು ಸಹ ಉಷ್ಣಾಂಶದಿಂದಲೇ. ಹೀಗೆ ಭೂಮಿ ಸೂರ್ಯನಿಂದ ಪಡೆಯುವಂಥ ಅತ್ಯಲ್ಪದ ಶಾಖವನ್ನೇ ಸೂರ್ಯಜನ್ಯ ಶಾಖ ಅಥವಾ ಸೌರಶಾಖ ಎಂದು ಕರೆಯುತ್ತೇವೆ. ಇವತ್ತು ಸೌರಶಾಖದಿಂದ ಅನೇಕ ರೀತಿಯಲ್ಲಿ ನಾವು ಇವತ್ತು ಲೈಟ್ಗಳನ್ನು ಚಾರ್ಜ್ ಮಾಡ್ಕೊಳ್ತದೆ. ಮನೆಯಲ್ಲಿ ಕರೆಂಟ್ ಹೋದಾಗ ಸೌರದಿಂದ ಸಿಕ್ಕಿರ್ತಕ್ಕಂಥ ಶಕ್ತಿಯಿಂದ ಅದನ್ನು ಚಾರ್ಜ್ ಮಾಡ್ಕೊಂಡು ಮನೆಯಲ್ಲಿ ಉಪಯೋಗ ಮಾಡ್ತವೆ, ಅಡಿಗೆ ಮಾಡ್ತವೆ, ನೀರು ಕಾಯಿಸ್ತವೆ. ಸಾಕಷ್ಟು ರೀತಿಯಲ್ಲಿ ಸೌರಶಕ್ತಿಯನ್ನು ಪಡ್ಕೊಂಡಿರ್ತೇವೆ. ಉಷ್ಣತೆ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ನೇರವಾಗಿ ಪ್ರವೇಶಿಸುವ ಕ್ರಿಯೆಗೆ ವಿಕಿರಣ ಎಂದು ಕರೀತೇವೆ. ಅಂದರೆ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ನಾವು ದಾರಿಯಲ್ಲಿ ಹೋಗುವಾಗ ಈಗ ತರಂಗದ ಮುಖಾಂತರ ಹೋಗೋದು ಕಾಣ್ತದೆ, ಕಾರ್ ರೋಡ್ನೇ ಕಾಣ್ತದೆ. ಅಂದರೆ ಆ ರೀತಿ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ನೇರವಾಗಿ ಪ್ರವೇಶಿಸುವಂಥ ಕ್ರಿಯೆಗೆ ವಿಕಿರಣ ಎಂದರೆ. ಯಾಕಂದರೆ ಸೂರ್ಯನಿಂದ ಸೂಕ್ಷ್ಮ ತರಂಗಗಳ ರೂಪದಲ್ಲಿ ಬರುವ ವಿಕಿರಣಗಳನ್ನು ವಾಯುಮಂಡಲ ಹೀರಿಕೊಳ್ಳುವುದಿಲ್ಲ. ಆದರೆ ಈ ಸೌರ ವಿಕಿರಣ ಹೀರಿಕೊಂಡು ಭೂಮಿಯ ಮೇಲ್ಮೈ ಉಷ್ಣವಾಗುತ್ತೆ. ಭೂಮಿಯಿಂದ ದೀರ್ಘ ತರಂಗಗಳ ರೂಪದಲ್ಲಿ ಚಲಿಸುವ ಉಷ್ಣತೆಯನ್ನು ವಾಯುಮಂಡಲ ಹೀರಿಕೊಂಡು ಉಷ್ಣವಾಗುತ್ತೆ. ಯಾಕಂದರೆ ನೇರವಾಗಿ ಬರ್ತಕ್ಕಂಥದ್ದು ಮತ್ತು ಭೂಮಿಯಿಂದ ಭೂಮಿ ಕಾದು ತರಂಗಗಳ ಮುಖಾಂತರ ನಮಗೆ ಬರ್ತಕ್ಕಂಥದ್ದು. ಹಾಗಾಗಿ ವಾಯುಮಂಡಲವು ಉಷ್ಣಾಂಶವನ್ನು ಪಡೆಯುವ ವಿಧಾನ, ವಾಯುಮಂಡಲವು ಉಷ್ಣಾಂಶವನ್ನು ಪಡೆಯುವಂಥ ವಿಧಾನ ವಿಕಿರಣ, ಪ್ರಚಲನ, ಸಂವಹನ, ಅಡ್ಯಾಕ್ಷನ್. ರೇಡಿಯೇಷನ್, ಕನ್ವೆಕ್ಷನ್, ಕಂಡಕ್ಷನ್, ಅಡ್ಯಾಕ್ಷನ್. ಈ ರೂಪದಲ್ಲಿ ವಾಯುಮಂಡಲವು ನೇರವಾಗಿ ಸೂಕ್ಷ್ಮ ಅಲೆಗಳ ರೂಪದಲ್ಲಿರ್ತಕ್ಕಂಥ ಸೌರ ವಿಕಿರಣದಿಂದ ಉಷ್ಣಾಂಶವನ್ನು ಪಡೆಯುವುದಿಲ್ಲ. ಇದಕ್ಕೆ ಬದಲಾಗಿ ದೀರ್ಘ ತರಂಗಗಳ ರೂಪದಲ್ಲಿರುವ ಭೂವಿಕಿರಣ ಇದು ಉಷ್ಣಾಂಶವನ್ನು ಪಡೆದುಕೊಳ್ಳುವುದು. ವಾಯುಮಂಡಲ ಕೂಡ 4 ಪ್ರಕ್ರಿಯೆಗಳ ರೂಪದಲ್ಲಿ ವಾಯುಮಂಡಲ 4 ಪ್ರಕ್ರಿಯೆಗಳ ರೂಪದಲ್ಲಿ ಉಷ್ಣಾಂಶವನ್ನು ಪಡೆಯುತ್ತೆ. ಅದು ಯಾವ ರೀತಿ ಅಂದರೆ ವಿಕಿರಣ, ಪ್ರಚಲನ, ಸಂವಹನ ಮತ್ತು ಅಡ್ಯಾಕ್ಷನ್. ಹಾಗಾದರೆ ವಿಕಿರಣ ಅಂದರೆ ಏನು? ವಿಕಿರಣ ಅಂದರೆ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ಮಧ್ಯವರ್ತಿ ಇಲ್ಲದೆ ನೇರವಾಗಿ ಶಾಖ ಪ್ರಸಾರವಾಗುವಂಥ ಪ್ರಕ್ರಿಯೆಯನ್ನ ವಿಕಿರಣ ಎಂದು ಕರೆಯುತ್ತೇವೆ. ಅಂದರೆ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ಯಾವುದೇ ಮಧ್ಯವರ್ತಿಯ ನೆರವಿಲ್ಲದೆ ಶಾಖ ಪ್ರಸಾರವಾಗುವಂಥ ಪ್ರಕ್ರಿಯೆಯನ್ನ ವಿಕಿರಣ ಎಂದು ಕರೆಯುತ್ತೇವೆ. ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ಯಾವುದೇ ಮಧ್ಯವರ್ತಿಯ ನೆರವಿಲ್ಲದೆ ನೇರವಾಗಿ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ, ನೋಡಿ, 2 ವಿಭಿನ್ನವಾಗಿರ್ತಕ್ಕಂಥ ವಸ್ತುಗಳಿಗೆ ನೇರವಾಗಿ ಯಾವುದೇ ಮಧ್ಯವರ್ತಿ ಇಲ್ಲದಾಗೆ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ಶಾಖ ಪ್ರಸಾರವಾಗುವಂಥ ಪ್ರಕ್ರಿಯೆಯನ್ನ ರೇಡಿಯೇಷನ್ ಅಥವಾ ವಿಕಿರಣ ಎಂದು ಕರೆಯುತ್ತೇವೆ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಪ್ರಚಲನ. ಬಹುಶಃ ಪ್ರಚಲನ ಅಂದರೆ ಒಂದು ಸ್ಥಳದಲ್ಲಿರ್ತಕ್ಕಂಥ ಒಂದು ಒಂದು ಸ್ಥಳದಲ್ಲಿರ್ತಕ್ಕಂಥ ವಸ್ತುಗಳು ಆ ವಸ್ತುಗಳಿಂದ ಮತ್ತೊಂದು ವಸ್ತುಗಳ ರಾಶಿಯ ಮೂಲಕ, ಒಂದು ಸ್ಥಳದಲ್ಲಿರ್ತಕ್ಕಂಥ ವಸ್ತುಗಳ ರಾಶಿಯಿಂದ ಮತ್ತೊಂದು ವಸ್ತುಗಳ ರಾಶಿಯ ಮೂಲಕ ಶಾಖ ಪ್ರಸಾರವಾಗುವುದಕ್ಕೆ ಪ್ರಚಲನ ಕ್ರಿಯೆ ಎಂದು ಕರೆಯುತ್ತೇವೆ. ಅಂದ್ರೆ ಒಂದು ವಸ್ತುವಿನ ರಾಶಿ ಇದೆ, ಈ ರಾಶಿಯಿಂದ ಮತ್ತೊಂದು ವಸ್ತುವಿನ ರಾಶಿಗೆ ಶಾಖ ಪ್ರಸಾರವಾಗುವಂಥ ಪ್ರಕ್ರಿಯೆಯನ್ನ ಪ್ರಚಲನ ಕ್ರಿಯೆ ಎಂದು ಕರೆಯುತ್ತೇವೆ. ಇನ್ನು ಸಂವಹನ ಅಂದ್ರೆ ಎರಡು ವಿಭಿನ್ನವಾಗಿರ್ತಕ್ಕಂಥ ವಸ್ತುಗಳು ಈಗ ಉದಾಹರಣೆಗೆ 2 ವಸ್ತುಗಳಿವೆ, 2 ವಿಭಿನ್ನವಾಗಿರ್ತಕ್ಕಂಥ ವಸ್ತುಗಳಿವೆ. ಈ 2 ವಸ್ತುಗಳು ಇವು ಒಂದಕ್ಕೊಂದು ಸಂಪರ್ಕ ಹೊಂದಿದಾಗ, ಈ 2 ವಿಭಿನ್ನವಾಗಿರ್ತಕ್ಕಂಥ ವಸ್ತುಗಳಲ್ಲಿ ಒಂದಕ್ಕೊಂದು ಸಂಪರ್ಕ ಹೊಂದಿದಾಗ ಅತಿ ಹೆಚ್ಚು ಉಷ್ಣಾಂಶವಿರತಕ್ಕಂಥ ವಸ್ತುವಿನಿಂದ ಕಡಿಮೆ ವಸ್ತುವಿನ
ಉಷ್ಣಾಂಶ ಇರತಕ್ಕಂಥ ವಸ್ತುವಿನ ಮೇಲೆ ಸಮ ಆಗುವವರೆಗೆ ಉಷ್ಣಾಂಶ ಪ್ರಸಾರವಾಗುವಂತಹ ಕ್ರಿಯೆಯನ್ನ ಏನಂತ ಕರಿತೀವಿ? ಸಂವಹನ ಕ್ರಿಯೆ ಎಂದು ಕರೆಯುತ್ತೇವೆ. ಅಂದ್ರೆ ಎರಡು ವಿಭಿನ್ನವಾಗಿರುತ್ತೆ ನೋಡಿ, ಇದು ಕಟ್ಟಿಗೆ, ಇದು ಚಾಕ್ ಪೀಸ್. ಈ ಎರಡು ಸೇರಿಕೊಂಡಾಗ, ಎರಡು ವಿಭಿನ್ನವಾಗಿರ್ತಕ್ಕಂಥ ವಸ್ತುಗಳು ಸೇರಿಕೊಂಡಾಗ ಅಧಿಕ ಉಷ್ಣಾಂಶ ಇರುವಂತಹ ವಸ್ತುವಿನಿಂದ ಕಡಿಮೆ ಉಷ್ಣಾಂಶ ಹೊಂದಿರತಕ್ಕಂಥ ವಸ್ತುವಿಗೆ ಸಮವಾಗುವವರೆಗೆ, ಎರಡು ವಸ್ತುಗಳ ಉಷ್ಣಾಂಶ ಸಮ ಆಗುವವರೆಗೆ ಪ್ರಸಾರವಾಗುವಂತಹ ಪ್ರಕ್ರಿಯೆಯನ್ನ ಏನಂತ ಕರೀವಿ? ಸಂವಹನ, ಅಡಕ್ಷನ್ ಅಂತ ಕರೆಯುತ್ತೇವೆ. ಇನ್ನು ಅಡ್ವೆಕ್ಷನ್, ವಿದ್ಯಾರ್ಥಿಗಳೇ, ಸಮತಲವಾಗಿ ಚಲಿಸುವಂತಹ ಗಾಳಿಯು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಉಷ್ಣಾಂಶವನ್ನು ಸಾಗಿಸುತ್ತೆ. ಹೀಗೆ ವಾಯುಮಂಡಲ ಉಷ್ಣಾಂಶವನ್ನು ಪಡೆಯುತ್ತದೆ. ನೋಡಿ, ನಾವು ಬೈಕ್ನಾಗ ಹೋಗುವಾಗ ಗುಟ್ಟು ಬಂದ್ರೆ ಬೆಚ್ಚಗ ಆಗುತ್ತೆ, ಗುಡ್ಡ ಇಲ್ಲದಂದ್ರೆ ಶೀತದ ಗಾಳಿ. ಅಂದ್ರೆ ಗುಡ್ಡ ಆ ಗಾಳಿಯನ್ನು ತಡೆಯುತ್ತೆ, ಅದಕ್ಕೆ ನಮ್ಗೆ ಸ್ವಲ್ಪ ಬೆಚ್ಚಗ. ಗಾಳಿ ತಡೆಯಿರ್ತಕ್ಕಂಥ ಪ್ರದೇಶದಲ್ಲಿ ಹೋದಾಗ ಶೀತದಿಂದ ಬಂದಿರ್ತಕ್ಕಂಥದ್ದು. ಅಂದ್ರೆ ಅಡ್ವೆಕ್ಷನ್ ಅಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಗಾಳಿ ಮುಖಾಂತರ ಶಾಖ ಪ್ರಸಾರವಾಗುವಂತ ಪ್ರಕ್ರಿಯೆಯನ್ನ ಅಡ್ವೆಕ್ಷನ್ ಎಂದು ಕರೆಯುತ್ತೇವೆ. ನೋಡಿ, ವಾಯುಮಂಡಲ ಉಷ್ಣಾಂಶವನ್ನು ಪಡೆಯುವಂತ ವಿಧಾನಗಳು 4 ರೀತಿಯಲ್ಲಿ: ವಿಕಿರಣ, ಪ್ರಚರಣ, ಸಂವಹನ ಮತ್ತು ಅಡ್ವೆಕ್ಷನ್. 4 ರೀತಿಯಲ್ಲಿ ವಾಯುಮಂಡಲ ಉಷ್ಣಾಂಶವನ್ನು ಪಡೆದುಕೊಳ್ಳುತ್ತೇವೆ ವಿದ್ಯಾರ್ಥಿಗಳೇ. ಹಾಗಾಗಿ ವಿಕಿರಣ ಅಂದ್ರೆ ಯಾವುದೇ ಮಧ್ಯವರ್ತಿ ಇಲ್ಲದ ಹಾಗೆ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ಶಾಖ ಪ್ರಸಾರವಾಗುವಂತಹ ಪ್ರಕ್ರಿಯೆಯನ್ನು ವಿಕಿರಣ ಎಂದು ಕರೆಯುತ್ತೇವೆ. ಪ್ರಚರಣ ಅಂದ್ರೆ ಇದು ಒಂದು ವಸ್ತುವಿನ ರಾಶಿಯಿಂದ ಮತ್ತೊಂದು ವಸ್ತುವಿನ ರಾಶಿಗೆ ಶಾಖ ಪ್ರಸಾರವಾಗುವಂತಹ ಪ್ರಕ್ರಿಯೆಯನ್ನು ಪ್ರಚರಣ ಅಂತ ಕರಿತೇವೆ. ಸಂವಹನ ಅಂದ್ರೆ ಎರಡು ವಿಭಿನ್ನ ವಸ್ತುಗಳು ಸಂಪರ್ಕ ಹೊಂದಿದಾಗ ಹೆಚ್ಚಿರ್ತಕ್ಕಂಥ ಉಷ್ಣಾಂಶ, ಒಂದು ವಸ್ತುವಿನಲ್ಲಿ ಇರ್ತಕ್ಕಂಥ ಹೆಚ್ಚಿನ ಉಷ್ಣಾಂಶ ಮತ್ತೊಂದು ಕಡಿಮೆ ಇರ್ತಕ್ಕಂಥ ವಸ್ತುವಿಗೆ ನೇರವಾಗಿ ಸಂಪರ್ಕ ಹೊಂದಿದಾಗ ಪ್ರಸಾರವಾಗುವಂತಹ ಪ್ರಕ್ರಿಯೆಯನ್ನ ನಾವು ಸಂವಹನ ಅಂತ ಕರಿತೇವೆ. ಅಡ್ವೆಕ್ಷನ್ ಅಂದ್ರೆ ವಾಯುಮಂಡಲದಲ್ಲಿ ಬೀಸುವಂತ ಗಾಳಿ ಮುಖಾಂತರ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಗಾಳಿ ಮುಖಾಂತರ ಅಥವಾ ನೀರಿನ ಮುಖಾಂತರ ಊರ್ಧ್ವಮುಖವಾಗಿ ಗಾಳಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನೀರು ಹೋಗುತ್ತೆ ಮತ್ತು ಗಾಳಿ ಹೋಗುತ್ತೆ, ಅದ್ರ ಮುಖಾಂತರ ಪ್ರಸಾರವಾಗುವಂತಹ ಪ್ರಕ್ರಿಯೆಯನ್ನ ನಾವು ಅಡ್ವೆಕ್ಷನ್ ಎಂದು ಕರೆಯುತ್ತೇವೆ. ಅಂದ್ರೆ ವಾಯುಮಂಡಲ ಉಷ್ಣಾಂಶವನ್ನ ಈ 4 ವಿಧಾನದಲ್ಲಿ ಪಡೆದುಕೊಳ್ಳುತ್ತೆ: ವಿಕಿರಣ, ಪ್ರಚಲನ, ಸಂವಹನ ಮತ್ತು ಅಡ್ವೆಕ್ಷನ್. ಹಾಗಾದ್ರೆ ವಾಯುಮಂಡಲದ ಉಷ್ಣಾಂಶವನ್ನು ನಿರ್ಧರಿಸುವಂತಹ ಅಂಶಗಳು ಯಾವುವು? ವಾಯುಮಂಡಲದ ಉಷ್ಣಾಂಶವನ್ನು ನಿರ್ಧರಿಸತಕ್ಕಂಥ ಅಂಶಗಳಲ್ಲಿ ಅಕ್ಷಾಂಶಗಳು, ಎತ್ತರ, ಸಮುದ್ರದಿಂದಿರುವ ಅಂತರ, ಸಾಗರ ಪ್ರವಾಹಗಳು, ಮಾರುತಗಳು, ಮೋಡಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ವಾಯುಮಂಡಲದ ಉಷ್ಣಾಂಶವನ್ನು ನಿರ್ಧರಿಸುವಂತಹ ಅಂಶಗಳಲ್ಲಿ ಅಕ್ಷಾಂಶಗಳು. ವಾಯುಮಂಡಲದ ನೆನಪಿಟ್ಕೋಬೇಕು, ವಾಯುಮಂಡಲದ ಉಷ್ಣಾಂಶವನ್ನು ನಿರ್ಧರಿಸತಕ್ಕಂಥ ಅಂಶಗಳಲ್ಲಿ ಅಕ್ಷಾಂಶಗಳು. ಇಲ್ಲಿ ನೋಡ್ತಾ ಇದ್ದ ನಾವು ಸಮಭಾಜಕ ವೃತ್ತದಲ್ಲಿ ಅಂದ್ರೆ ಕಡಿಮೆ ಅಕ್ಷಾಂಶದಲ್ಲಿ ಉಷ್ಣಾಂಶ ಹೆಚ್ಚಿದೆ, 90 ಡಿಗ್ರಿಯಲ್ಲಿ ಇದನ್ನ ಶೀತ ವಲಯ ಅಂತ ಕರಿತೇವೆ. ಹಾಗಾಗಿ ಇಲ್ಲಿ ಉಷ್ಣಾಂಶ ಕಡಿಮೆ ಆಗುತ್ತೆ. ಅಂದ್ರೆ ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶಗಳಿಗೆ ಹೋದಂಗೆ ಉಷ್ಣಾಂಶ ಕಡಿಮೆಯಾಗುತ್ತೆ. ಹಾಗಾಗಿ ಅಕ್ಷಾಂಶಗಳು ಕೂಡ ಉಷ್ಣಾಂಶವನ್ನು ನಿರ್ಧರಿಸ್ತವು. ಇನ್ನು ಎತ್ತರ ನೋಡಿ, ಭೂಮಿಯ ಮೇಲ್ಭಾಗದಿಂದ ಎತ್ತರಕ್ಕೆ ಹೋದಾಗ 165 ಮೀಟರ್ ಎತ್ತರಕ್ಕೆ ಹೋದಾಗ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. 1000 ಮೀಟರ್ ಎತ್ತರಕ್ಕೆ ಹೋದಾಗ 6.4 ಡಿಗ್ರಿ ಉಷ್ಣಾಂಶ ಕಡಿಮೆ ಆಗುತ್ತೆ. ಎತ್ತರಕ್ಕೆ ಹೋದಾಗ ಕೂಡ ಉಷ್ಣಾಂಶ ಕಡಿಮೆ ಆಗುತ್ತೆ. ಎತ್ತರಕ್ಕೆ ಹೋದಾಗ ಉಷ್ಣಾಂಶ ಕಡಿಮೆ ಆಗುತ್ತೆ. ಕಡಿಮೆ ಆಗೋದು ಬದಲಿ ಜಾಸ್ತಿ ಆಗ್ತಂದ್ರೆ ಉಷ್ಣಾಂಶದ ವಿಪರ್ಯ ಎಂದು ಕರೆಯುತ್ತೇವೆ. ನೋಡಿ, ದೌದುಗಳು ಎಲ್ಲ ಟೈಮಿಗೆ ಇರಂಗಿಲ್ಲ, ಮಳೆ ಎಲ್ಲ ಟೈಮಿಗೆ ಒಂದೇ ರೀತಿ ಮಳೆ ಇರಂಗಿಲ್ಲ. ಹಾಗೆ ಎತ್ತರಕ್ಕೆ ಹೋದಾಗ ಉಷ್ಣಾಂಶ ಕಡಿಮೆ ಆಗೋದು ಬದಲಿ ಆಕಸ್ಮಿಕವಾಗಿ ಹೆಚ್ಚಾತಂದ್ರೆ
ಅದನ್ನ ಉಷ್ಣಾಂಶದ ವಿಪರ್ಯಯ ಎಂದು ಕರೆಯುತ್ತೇವೆ. ಉಷ್ಣಾಂಶದ ವಿಪರ್ಯಯ ಎಂದು ಕರೆಯುತ್ತೇವೆ. ಇನ್ನು ಸಮುದ್ರದಲ್ಲಿರುವ ಅಂತರ ನೋಡಿ, ಸಮುದ್ರದ ದಂಡೆಯಲ್ಲಿರ್ತಕ್ಕಂಥ ಉಷ್ಣಾಂಶಕ್ಕೂ ಭೂಮಿಯ ಉಷ್ಣಾಂಶಕ್ಕೂ ವ್ಯತ್ಯಾಸ ಆಗುತ್ತೆ. ವಿದ್ಯಾರ್ಥಿಗಳೇ, ಭೂಮಿ ಸೂರ್ಯನಿಂದ ಬೇಗ ಉಷ್ಣಾಂಶ ಪಡ್ಕೊಂಡು ಕಾಲ್ಕೊಳ್ಳುತ್ತೆ, ನೀರು ನಿಧಾನವಾಗಿ ಆಗುತ್ತೆ. ಇಲ್ಲಿ ಸಾಯಂಕಾಲ 4 ಗಂಟೆ ಆಗುತ್ತೆ, ಭೂಮಿ ಬರುತ್ತೆ, ಆದ್ರೆ ಇದು ನಿಧಾನವಾಗಿ ಕಾದು ಬೆಚ್ಚಗಿರ್ತಕ್ಕಂಥದ್ದು ವಾತಾವರಣ ನಿರ್ಮಾಣವಾಗುತ್ತೆ. ಸಮುದ್ರದ ದಂಡೆಯಲ್ಲಿ ನಾವು ಹೋದಾಗ ಬೆಚ್ಚಗಿರುತ್ತೆ, ಸಂಜೆ ಹೋದಾಗ ಅಂದ್ರೆ ನೀರು ಕೂಡ ಬೆಚ್ಚಗಿರುತ್ತೆ. ಅಂದ್ರೆ ಕಾರಣ ಸೂರ್ಯನ ಕಿರಣಗಳ ನೇರವಾಗಿ ಭೂಮಿ ಮೇಲೆ ಬಿದ್ದಾಗ, ಸಮುದ್ರದ ಮೇಲೆ ಬಿದ್ದಾಗ ಇದು ಭೂಮಿ ಬೇಗ ಕಾಲ್ಗೊಳ್ಳುತ್ತೆ, ಬೇಗ ತಂಪಾಗುತ್ತೆ. ಆದರೆ ಇದು ಹಂಗಲ್ಲ, ಲೇಟಾಗಿ ತಂಪಾಗುತ್ತೆ. ಹಾಗಾಗಿ ಸಮುದ್ರದಿಂದ ಇರುವ ದೂರನೂ ಕೂಡ ಆಗಿರ್ತಕ್ಕಂಥ. ಇನ್ನು ಸಾಗರ ಪ್ರವಾಹಗಳಾಗಲು ಕೂಡ ಉಷ್ಣಾಂಶದ ಪ್ರವಾಹಗಳಿಂದ. ಇನ್ನು ಮಾರುತಗಳು ನೋಡಿ, ಮಾರುತಗಳು ಬೀಸ್ತಾವ ಅಂದ್ರೆ ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡ ಕಡೆ ಬೀಸ್ತಾವ. ಇವತ್ತು ಈ ಬಿಸಿಲಿದೆ ಅಂದ್ರೆ ವಿರಾಳ ಗಾಳಿ ಇಲ್ಲ ಇಲ್ಲಿ, ಅದಕ್ಕೋಸ್ಕರ ಇಲ್ಲಿ ಒತ್ತಡ ಕಡಿಮೆ ಇದೆ. ಅಂದ್ರೆ ಕಡಿಮೆ ಅಧಿಕ ಒತ್ತಡ ಏನಿದೆಯೋ ಗಾಳಿಯಲ್ಲಿ ಜಾಸ್ತಿ ಇದೆ. ಕಡಿಮೆ ಒತ್ತಡ ಸೂರ್ಯನ ಬೆಳಕು ಎಲ್ಲಿ ಜಾಸ್ತಿ ಬೀಳುತ್ತೋ ಶಾಖ ಏನಿದೆ ಅಲ್ಲಿ ಗಾಳಿ ಇಲ್ಲ ಅಂತ ಅರ್ಥ. ಹಾಗಾಗಿ ಮಾರುತಗಳು, ಮೋಡಗಳು ಕೂಡ ನೋಡ್ಬೇಕು. ಬಿಸಿಲೇರಿ ಮೋಡಗಳಾಗಿ ನಮಗೆ ಬಿಸಿಲೇರಿತು ಏನು ಮೋಡ ಆಗಿದೆ ಅಂತ ಮಳೆ ಬರುತ್ತೆ ಅಂತ ಹೇಳ್ತೇವೆ. ಹಾಗಾಗಿ ಇನ್ನು ಸಮೋಷ್ಣ ರೇಖೆಗಳು ಅಂತ ಇದೆ ವಿದ್ಯಾರ್ಥಿಗಳೇ, ಐಸೋಬಾರ್ಸ್ ಅಂತ ಕರಿತೀವಿ ನಾವು. ಈ ಸಮೋಷ್ಣ ರೇಖೆಗಳು ಅಂದ್ರೆ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಸಮೋಷ್ಣ ರೇಖೆಗಳಂದ್ರೆ ನಕಾಶೆ ಮತ್ತು ಗ್ಲೋಬಿನ ಮೇಲೆ ಒಂದೇ ಪ್ರಮಾಣದ ಉಷ್ಣಾಂಶವನ್ನು ತೋರಿಸುವಂತಹ ಸ್ಥಳವನ್ನು ಸೇರಿಸಿ ಹೇಳಿರ್ತಕ್ಕಂಥದ್ದು ಸಮೋಷ್ಣ ರೇಖೆ ಎಂದು ಕರಿತೀವಿ. ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ, ಸಮೋಷ್ಣ ರೇಖೆಗಳಂದ್ರೆ ನಕ್ಷ ಮತ್ತು ಗ್ಲೋಬಿನ ಮೇಲೆ ಈ ಸದ್ಯ ಇವತ್ತಿನ ದಿನ, ಇವತ್ತು 11 ಆಗಸ್ಟ್, ಇವತ್ತು 2 ಗಂಟೆಗೆ ಎಲ್ಲ ಯಾವ ಒಂದೇ ರೀತಿಯ ಸ್ಥಳಗಳು, ಉದಾಹರಣೆಗೆ ರಾಣೆಬೆನ್ನೂರು, ಹಾವೇರಿ, ದಾವಣಗೆರೆ, ಈ 3 ಪ್ರದೇಶದಲ್ಲಿ ಒಂದೇ ರೀತಿಯ ಉಷ್ಣಾಂಶ ಹೊಂದಿರತಕ್ಕಂಥ ಸ್ಥಳಗಳಿವೆ. ಅಂದ್ರೆ ನಕ್ಷೆ ಮೇಲೆ ಅವುಗಳನ್ನು ಸೇರಿಸಿ ಹೇಳಿರ್ತಕ್ಕಂಥ ರೇಖೆಗಳನ್ನ ಸಮೋಷ್ಣ ರೇಖೆಗಳು ಎಂದು ಕರೆಯುತ್ತೇವೆ. ಸಮೋಷ್ಣ ರೇಖೆಗಳು ಎಂದು ಕರೆಯುತ್ತೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಉಷ್ಣಾಂಶದ ವಲಯಗಳು, ಭೂಮಿಯ ಮೇಲೆ ಉಷ್ಣಾಂಶದ ವಲಯಗಳು 3 ವಲಯಗಳಿವೆ. ಉಷ್ಣಾಂಶದ ವಲಯಗಳು ಉಷ್ಣವಲಯ, ಸಮಶೀತೋಷ್ಣವಲಯ ಮತ್ತು ಶೀತ ವಲಯ. ನೋಡಿ, 0 ಡಿಗ್ರಿಯಿಂದ 2 ಗೋಳಾರ್ಧದಲ್ಲಿ 23.5 ಡಿಗ್ರಿವರೆಗೆ ಇರತಕ್ಕಂಥ ಪ್ರದೇಶವನ್ನ ನಾವು ಉಷ್ಣವಲಯ ಎಂದು ಕರೆಯುತ್ತೇವೆ. ಅಕ್ಷಾಂಶವನ್ನು ನೆನಪಿಟ್ಟುಕೊಳ್ಳಿ. 0 ಡಿಗ್ರಿಯನ್ನ ಸಮಭಾಜಕ ವೃತ್ತ ಅಂತ ಕರಿತೇವೆ. ಉತ್ತರ 23.5 ಡಿಗ್ರಿಯನ್ನ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೇವೆ. ಉತ್ತರ 66.5 ಡಿಗ್ರಿಯನ್ನ ಆರ್ಟಿಕ್ ವೃತ್ತ ಅಂತ ಕರಿತೇವೆ. ಮತ್ತೆ ಉತ್ತರ ಧ್ರುವ 90 ಡಿಗ್ರಿ. ಇನ್ನು ದಕ್ಷಿಣ 23.5 ಡಿಗ್ರಿಯನ್ನ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೇವೆ. ದಕ್ಷಿಣ 66.5 ಡಿಗ್ರಿಯನ್ನ ಅಟ್ಲಾಂಟಿಕ್ ವೃತ್ತ ಅಂತ ಕರಿತೇವೆ. ಇನ್ನು ದಕ್ಷಿಣ 90 ಡಿಗ್ರಿಯನ್ನ ದಕ್ಷಿಣ ಧ್ರುವ ಎಂದು ಕರೆಯುತ್ತೇವೆ. ನೆನಪಿಟ್ಕೋಬೇಕು, 0 ಡಿಗ್ರಿಯಿಂದ ಮೇಲ್ಭಾಗವನ್ನ ಉತ್ತರ ಗೋಳಾರ್ಧ ಅಂತ ಕರಿತೇವೆ. 0 ಡಿಗ್ರಿಯಿಂದ ಕೆಳಭಾಗವನ್ನ ದಕ್ಷಿಣ ಗೋಳಾರ್ಧ ಅಂತ ಕರಿತೇವೆ. ಉತ್ತರ ಗೋಳಾರ್ಧದಲ್ಲಿ ಭೂಮಿಯ ಪ್ರಮಾಣ 60% ಇರೋದ್ರಿಂದ ಇದನ್ನ ಭೂಗೋಳಾರ್ಧ ಅಂತ ಕರಿತೇವೆ. ಭೂಮಿಯ ಪ್ರಮಾಣ ಜಾಸ್ತಿ 60% ಇರೋದ್ರಿಂದ ಇದನ್ನ ಭೂಗೋಳಾರ್ಧ ಅಂತ ಕರಿತೇವೆ. ಇಲ್ಲಿ ದಕ್ಷಿಣ ಗೋಳಾರ್ಧವನ್ನ ಜಲಗೋಳಾರ್ಧ ಅಂತ ಕರಿತೇವೆ. ವಾಟರ್ ಹೆಮಿಸ್ಫಿಯರ್ ಅಂತ ಕರಿತೇವೆ. ಇದನ್ನ ಲ್ಯಾಂಡ್ ಹೆಮಿಸ್ಫಿಯರ್ ಅಂತ ಕರಿತೇವೆ. ಇದನ್ನ ವಾಟರ್ ಹೆಮಿಸ್ಫಿಯರ್ ಅಂತ ಕರಿತೇವೆ. ಯಾಕಂದ್ರೆ 81% ನೀರಿದ್ದು 19% ಮಾತ್ರ ಭೂಮಿ ಇದೆ. ಹಾಗಾಗಿ ಇಲ್ಲಿ ನೀರಿನ ಪ್ರಮಾಣ ಜಾಸ್ತಿಯಾಗಿ ಅಧಿಕವಾಗಿ ಪ್ರಧಾನವಾಗಿರೋದ್ರಿಂದ, ನೀರು ಪ್ರಧಾನವಾಗಿರೋದ್ರಿಂದ ಇದನ್ನ ಜಲಗೋಳಾರ್ಧ ಅಂತ ಕರಿತೀವಿ ಅಕ್ಷಾಂಶಗಳಲ್ಲಿ. ಓಕೆ, ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ. 0 ಡಿಗ್ರಿಯಿಂದ 2 ಗೋಳಾರ್ಧದ 23.5 ಡಿಗ್ರಿ ಇರುವಂತಹ ಭಾಗವನ್ನ ನಾವು ಉಷ್ಣವಲಯ ಅಂತ ಕರಿತೀವಿ. 23.5 ಡಿಗ್ರಿಯಿಂದ 2 ಗೋಳಾರ್ಧದಲ್ಲಿ 66.5 ಡಿಗ್ರಿ ಇರತಕ್ಕಂಥ ಭಾಗವನ್ನ ಸಮಶೀತ ಉಷ್ಣವಲಯ ಅಂತ ಕರಿತೇವೆ. 66.5 ಡಿಗ್ರಿಯಿಂದ 90 ಡಿಗ್ರಿ ವರೆಗೆ ಇರತಕ್ಕಂಥ 2 ಗೋಳಾರ್ಧವನ್ನ ನಾವು ಶೀತ ವಲಯ ಎಂದು ಕರೆಯುತ್ತೇವೆ. ಅಕ್ಷಾಂಶ ಮತ್ತು ರೇಖಾಂಶಗಳು ಯಾವಾಗಲೂ 0 ಡಿಗ್ರಿ ಇದ್ದಂತೆ ಉಷ್ಣಾಂಶ ಜಾಸ್ತಿ,
ಜಾಸ್ತಿ ಡಿಗ್ರಿ ಇದ್ದರೆ ಉಷ್ಣಾಂಶ ಕಡಿಮೆ, ಶೀತ ಹೊಂದಿರತಕ್ಕಂತೆ ಶೀತ ವಲಯ. ಅದಕ್ಕೆ ಸಮಭಾಜಕ ವೃತ್ತದಿಂದ ಧ್ರುವಗಳ ಪ್ರದೇಶಕ್ಕೆ ಹೋದರೆ ಉಷ್ಣಾಂಶ ಕಡಿಮೆ ಆಗುತ್ತೆ. ಹೆಂಗ್ ಕಡಿಮೆ ಆಗುತ್ತೆ? ಪ್ರತಿ 165 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗುತ್ತೆ. ಅಥವಾ 1000 ಮೀಟರ್ಗೆ ಎತ್ತರಕ್ಕೆ ಹೋದಂಗ 6.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗುತ್ತೆ. 6.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗುತ್ತೆ. ಹಾಗಾಗಿ ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶದ ಕಡೆಗೆ ಹೋದಂತೆ ಉಷ್ಣಾಂಶದ ಪ್ರಮಾಣ ಇಳಿಕೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಸಮುದ್ರಗಳು, ಇಲ್ಲಿರ್ತಕ್ಕಂಥ ಸಮುದ್ರದ ನೀರಿಗೆ ಬಂದಾಗ ಇಲ್ಲಿ ಶೀತೋದಕ ಪ್ರವಾಹಗಳು ಉಂಟಾಗ್ತವೆ, ಇಲ್ಲಿ ಉಷ್ಣೋದಕ ಪ್ರವಾಹಗಳು ಉಂಟಾಗ್ತವೆ. ಅದಕ್ಕೆ ಯಾಕಂದ್ರೆ ಇಲ್ಲಿ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಇಲ್ಲಿ ನೀರು ಕಾದಿರುತ್ತೆ, ಇಲ್ಲಿ ಶೀತ ಜಾಸ್ತಿ ಇರೋದ್ರಿಂದ ಶೀತದಿಂದ ಕೂಡಿರ್ತಕ್ಕಂಥ. ಹಾಗಾಗಿ ವಿದ್ಯಾರ್ಥಿಗಳೇ, ಅಕ್ಷಾಂಶಗಳು, ವಿಶೇಷ ಅಕ್ಷಾಂಶಗಳು ಯಾವಂದ್ರೆ 0 ಡಿಗ್ರಿ ಸಮಭಾಜಕ ವೃತ್ತ, 23.5 ಡಿಗ್ರಿ ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತ, 66 ಡಿಗ್ರಿ ಆರ್ಟಿಕ್ ವೃತ್ತ ಉತ್ತರ, ಮತ್ತು 23.5 ಡಿಗ್ರಿ ದಕ್ಷಿಣ ಮಕರ ಸಂಕ್ರಾಂತಿ ವೃತ್ತ, ದಕ್ಷಿಣ 66 ಡಿಗ್ರಿ ಅಟ್ಲಾಂಟಿಕ್ ವೃತ್ತ. ಇವು ವಿಶೇಷ ಅಕ್ಷಾಂಶಗಳು. ಓಕೆ. ಇನ್ನು ರೇಖಾಂಶಗಳಂದ್ರೆ ಉತ್ತರ ದಕ್ಷಿಣವಾಗಿರ್ತಕ್ಕಂಥವು. ಅಕ್ಷಾಂಶನ ನೆನಪಿಟ್ಕೊಳ್ಳಿ. ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ, ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ ಎಳೆದಿರುವ ಕೋನಾಂತರ ಕಾಲ್ಪನಿಕ ರೇಖೆಗಳಿಗೆ ಅಕ್ಷಾಂಶಗಳನ್ನು ಕರೆಯುತ್ತೇವೆ. ಹೆಂಗೆ ಎಳೆದಿದ್ದೇವೆ ನೋಡಿ. ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕೋನಾಂತರ ಕಾಲ್ಪನಿಕ ರೇಖೆಗಳಿಗೆ ಅಕ್ಷಾಂಶಗಳು ಎಂದು ಕರೆಯುತ್ತೇವೆ, ಲ್ಯಾಟಿಟ್ಯೂಡ್ ಎಂದು ಕರೆಯುತ್ತೇವೆ. ಅದೇ ರೇಖಾಂಶಗಳಂದ್ರೆ ಉತ್ತರ ದಕ್ಷಿಣಕ್ಕೆ ಎಳೆದಿರುವಂತ ಕೋನಾಂತರಕ ಕಾಲ್ಪನಿಕ ರೇಖೆಗಳಿಗೆ ಏನಂತ ಕರೆದ್ವಿ ನಾವು? ರೇಖಾಂಶಗಳು. ಉತ್ತರ ದಕ್ಷಿಣವಾಗಿ ಎಳೆದಿರ್ತಕ್ಕಂಥ ರೇಖೆಗಳನ್ನ ನಾವು ಏನಂತ ಕರೆದ್ವಿ? ಉತ್ತರ ಮತ್ತು ದಕ್ಷಿಣಕ್ಕೆ ಎಳೆದಿರ್ತಕ್ಕಂಥ ರೇಖೆಗಳನ್ನ ಇವನ್ನ ರೇಖಾಂಶಗಳಂತ ಕರಿತೇವೆ. ಇವು ರೇಖಾಂಶಗಳು. ಈ ರೇಖಾಂಶಗಳು 100 ಇಲ್ಲಿ ರೇಖಾಂಶಗಳನ್ನ ನೋಡಿಕೊಂಡಾಗ ಇಲ್ಲಿಂದ ಇದನ್ನ ಪೂರ್ವ ಗೋಳಾರ್ಧ ಅಂತ ಕರಿತೇವೆ. 0 ಡಿಗ್ರಿಯಿಂದ ಇದನ್ನ 180 ಡಿಗ್ರಿವರೆಗೆ ಇರತಕ್ಕಂಥದ್ದನ್ನ ಪಶ್ಚಿಮ ಗೋಳಾರ್ಧ ಕರಿತೇವೆ. ಅಕ್ಷಾಂಶದಲ್ಲಿ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಆದರೆ ರೇಖಾಂಶದಲ್ಲಿ 0 ಡಿಗ್ರಿಯಿಂದ ಪೂರ್ವ ಗೋಳಾರ್ಧ ಮತ್ತು ಪಶ್ಚಿಮ ಗೋಳಾರ್ಧ ಅಂತ ಕರಿತೇವೆ. ಓಕೆ. 0 ಡಿಗ್ರಿಯನ್ನ ಗ್ರೀನ್ವಿಚ್ ರೇಖೆ ಅಥವಾ ಪ್ರಧಾನ ರೇಖಾಂಶ ಅಂತ ಕರಿತೇವೆ. ಓಕೆ. 180 ಡಿಗ್ರಿಯನ್ನ ನಾವೇನಂತ ಕರಿತೇವೆ? ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದು, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರಿತೇವೆ. 180 ಡಿಗ್ರಿ. ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಕ್ಕಂಥ ಕ್ವಶನ್ಗಳು. ಓಕೆ. ಉತ್ತರ 23 ಡಿಗ್ರಿ ಏನಂತ ಕರೆಯುತ್ತಾರೆ? ಕರ್ಕಾಟಕ ಸಂಕ್ರಾಂತಿ ವೃತ್ತ. ದಕ್ಷಿಣ 23 ಡಿಗ್ರಿ ಏನಂತ ಕರೀತಾರೆ? ಮಕರ ಸಂಕ್ರಾಂತಿ ವೃತ್ತ. ಮತ್ತು 180 ಡಿಗ್ರಿ ರೇಖಾಂಶವನ್ನು ಏನಂತ ಕರೀತಾರೆ? ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್. ವಿದ್ಯಾರ್ಥಿಗಳೇ, ಇವತ್ತಿಗೆ 5ನೇ ಅಧ್ಯಾಯ ವಾಯುಮಂಡಲ ಅಥವಾ ವಾಯುಗೋಳದಲ್ಲಿ ನಾನು ಹೇಳಿರ್ತಕ್ಕಂಥದ್ದು ವಾಯುಮಂಡಲದ ಅರ್ಥ, ವಾಯುಮಂಡಲದಲ್ಲಿ ಇರ್ತಕ್ಕಂಥ ಸ್ತರಗಳು, ಯಾವ ಥರದ ಸ್ತರಗಳಿವೆ, ಮತ್ತು ಉಷ್ಣಾಂಶ ವಾಯುಮಂಡಲ ಹೇಗೆ ಪಡ್ಕೊಳ್ಳುತ್ತೆ, ವಾಯುಮಂಡಲ ಉಷ್ಣಾಂಶವನ್ನು ನಿರ್ಧರಿಸತಕ್ಕಂಥ ಅಂಶಗಳು ಮತ್ತು ಉಷ್ಣಾಂಶ ವಲಯಗಳು. ಇಲ್ಲಿಗೆ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಈ ವಿಡಿಯೋವನ್ನು ಸರಿಯಾದ ರೀತಿಯಲ್ಲಿ ಸಮಾಧಾನದಿಂದ ಕೇಳಿ ಎಲ್ಲರನ್ನು ತಿಳ್ಕೊಳ್ತೀರಿ ಅಂತೇಳಿ ಭಾವಿಸ್ಕೊಂಡು ನಾನು ಇವತ್ತಿನ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.